ಆ ಸಮಯದ ಅಭಾವದಿಂದ ಅದನ್ನ ಹೇಳಲಿಕ್ಕಾಗಿಲ್ಲ. ತಲ್ಕೆ ಅನ್ನೋದು ನಮ್ಮ ಟ್ರಾನ್ಸ್ ಸಮುದಾಯದ ಒಂದು ನಾನ್ ವೆಜ್ ಪದಾರ್ಥದ ಹೆಸರು ತಲ್ಕಿ. ಈ ನಾಟಕವನ್ನ 55 ವರ್ಷ ದಾಟಿರುವಂತ ಮಂಗಳಮುಖಿ ಸಮುದಾಯದವ್ರನ್ನ ಇಟ್ಕೊಂಡು ನಾವು ಈ ಪ್ರಾರಂಭ ಮಾಡಿದ್ವಿ. ಯಶಸ್ವಿಯಾಗಿ 26ನೇ ಶೋನ ನಾವು ತುಂಬಾ ಅದ್ಭುತ ಆಗುತ್ತೆ. ಸಮುದಾಯ ಕೂಡ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಚಾಲೆಂಜಿಂಗ್ ಆಗಿ ತಕೊಂಡು ಅವರು ಕೂಡ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಳ್ಳೆ ನಿದರ್ಶನ ಈ ನಾಟಕ. ಸೊ ಮೊದಲನೇ ಬಾರಿಗೆ ವೇದಿಕೆಗೆ ನಾನು ನಾಟಕದ ನಿರ್ದೇಶಕರಾದಂತ ಶ್ರೀಜಿತ್ ಸುಂದರಂ ಅವ್ರನ್ನ ಆಹ್ವಾನ ಮಾಡ್ತೀನಿ. ಹಾಗೆ ನಮ್ಮ ಜೆಂಡರ್ ಎಕ್ಸ್ಪ್ರೆಷನ್ಗೆ ಇದ್ದಂತ ಮಾಧ್ಯಮ ಯಾವುದು ಅಂತಂದ್ರೆ ನಾಟಕ, ಸಿನಿಮಾದ ನಾಯಕ ನಾಯಕಿಯರು ಮಾತ್ರ. ಜೈಮಾಲಿನಿ ತರ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಬಾನಮ್ಮ ಅವರ ಕನಸು. ಅವ್ರ ತರನೇ ಇರ್ಬೇಕು ಅಂತ. ಅದು ಕೂಡ ನಾನು ಪ್ರತಿ ಹಂತದಲ್ಲೂ ಹೆಣ್ಣು ಅಂತ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ಕೆ ಇರುವಂತ ಒಂದು ದಾರಿ. ಅದರಿಂದ ಅವರು ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ರೇವತಿ ಅವರು ಆಂಡಾಣಿ ಒಂದು ದೇವರು ಅವರು ಕನಸು ಕರ್ಕೊಂಡಿದ್ದೇನು ಅಂತಂದ್ರೆ ನನ್ನನ್ನ ದೇವರು ನಾನು ತುಂಬಾ ಪೂಜೆ ಮಾಡಿದ್ರೆ ದೇವರು ನನ್ನನ್ನ ಮದುವೆ ಮಾಡಿಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆಯನ್ನ ಇಟ್ಕೊಂಡು ಮನಸ್ಸಿನಲ್ಲಿ ನಾನು ಹೆಣ್ಣು ಅಂತ ಪ್ರೇಯರ್ ಮಾಡ್ತಿದ್ದಂಥವ್ರು ರೇವತಿಯವರು. ಸೊ ಶಾಂತಮ್ಮ ಅವರು ಬಂದು ನೋಡಿ ನಮ್ಮಲ್ಲಿ ಕೂಡ ಸಂಸ್ಕೃತಿ ಇದೆ ಅಂದ್ರೆ ನಾಯಕ್ ಸಿಸ್ಟಮ್ ಇದೆ, ಗರಾಣ ಸಿಸ್ಟಮ್ ಇದೆ. ಒಂದು ನಾಯಕ್ ಸಿಸ್ಟಮ್ ಅಲ್ಲಿ ಇರುವಂತ ಹಿರಿಯ ಮಂಗಳಮುಖಿ ಸಮುದಾಯದವರು ಅವರು ಕೂಡ ನನ್ನ ಜೊತೆ ಭಾಗಿಯಾಗಿದ್ರು. ಹಾಗೇನೆ ಬಂದು ಸರವಣ ಅಲಿಯಾಸ್ ಅಖಿಲ. ಎಷ್ಟೋ ಜನ ಟ್ರಾನ್ಸ್ಜೆಂಡರ್ ಅಂತ ಅನ್ನುವಾಗ ನಮ್ಮಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂತಹ ಐಡೆಂಟಿಟಿಗಳಿದೆ. ಅದು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಿಮಗೆ ಕೇವಲ ಗೊತ್ತಾಗೋದೇನು ಅಂದ್ರೆ ಸಿಗ್ನಲ್ ಭಿಕ್ಷಾಟನೆ ಮಾಡುವಾಗ, ಲೈಂಗಿಕ ವೃತ್ತಿ ಮಾಡುವಾಗ ಯಾರು ಫೀಮೇಲ್ ಅಟೈರ್ ನಲ್ಲಿ ಇರ್ತಾರೆ ಅವ್ರನ್ನ ಮಾತ್ರ ನೀವು ಈ ತರ ಮಂಗಳಮುಖಿ ಸಮುದಾಯದವರು ಅಂತ ಅನ್ಕೊಂಡಿರ್ತೀರ. ಅದಿಲ್ಲದೆ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗುರುತಿಸುವಿಕೆಗಳು ಕೂಡ ಇದೆ. ಅದರಲ್ಲಿ ಶಕೀಲ ಆಗಿ ನನ್ನ ಜೊತೆ ಭಾಗಿಯಾಗಿದ್ರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು ಮಹಾರಾಣಿ. ಕೆಲವೊಬ್ಬರಿಗೆ ಯಾಕೆ ನಾವು ಮಹಾರಾಣಿ ಆಗ್ಬಾರ್ದು, ನಮಗೆ ತಾವು ಮಹಾರಾಣಿನೇ ಅನ್ನೋ ಒಂದು ಅಹಂ ಇರುತ್ತೆ. ಮಹಾರಾಣಿ ಕೂಡ ಒಂದು ಹೆಂಗಸು. ಆ ಹೆಂಗಸ್ಥಾನವನ್ನು ಅನುಭವಿಸ್ಬೇಕು ಅನ್ನೋದ್ರಲ್ಲಿ ಲಕ್ಷ್ಮಮ್ಮ ಅವರು ಕೂಡ ಇದ್ರು ನಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಮ್ಮ. ಸೊ ತ್ರಿಮೂರ್ತಿ. ಸೊ ನಮ್ಮ ಎರಡು ನಾಟಕದಿಂದ 25ನೇ ಶೋ ಮತ್ತು 26ನೇ ಶೋನಲ್ಲಿ ನಮ್ಮಲ್ಲಿ ಜೊತೆ ಆದಂತ ವ್ಯಕ್ತಿ, ತುಂಬಾ ಅದ್ಭುತವಾದಂತಹ ನಟ. ಸೊ ನಮ್ಮಲ್ಲಿ ಕೂಡ ಒಂದು ಮರ್ಲಾಡಿ ಸಿಸ್ಟಮ್ ಅನ್ನೋದಿದೆ. ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಒಂದು ಐಡೆಂಟಿಟಿ ಕೂಡ ಇದೆ. ಒಂದು ಹೆಣ್ತನವನ್ನ ರೂಢಿಸ್ಕೊಂಡು ನಾನು ಹೆಣ್ಣು ಅಂತ ಅಂದ್ಕೊಂಡು ಆ ದೇವಿಯ ಆರಾಧಕರಾಗಿ ದೇವರನ್ನ ಪೂಜೆ ಮಾಡುವಂಥದ್ದಿದೆ. ಸೊ ಆ ಐಡೆಂಟಿಟಿನೂ ಕೂಡ ನಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಆದ್ರಿಂದ ಆ ಐಡೆಂಟಿಟಿ ಕೂಡ ನಾವಿಲ್ಲಿ ತೋರಿಸಿದ್ದೀವಿ. ಸೊ ಎಲ್ಲರ ಪರಿಚಯಗಳನ್ನ ಮಾಡಿದ್ದೀವಿ. ಸೊ ಇಷ್ಟೊತ್ತು ತಮ್ಮ ಚಿನ್ನದಂತ ಸಮಯವನ್ನ ಈ ಸಮುದಾಯದವರ ಆ ನಾಟಕಕ್ಕೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸುಮನ ಬಳಗ ನಮ್ಮನ್ನ ಇವತ್ತು ಗುರುತಿಸಂತ ಕರೆದು ನಮಗೆ ಒಂದು ಅವಕಾಶ, ಒಂದು ಕಮ್ಯುನಿಟಿನ ಕನ್ಸರ್ನ್ ಇಟ್ಕೊಂಡು ಹೌದು ಸಮುದಾಯವನ್ನು ಕೂಡ ಸೋಷಿಯಲ್ ಇನ್ಕ್ಲೂಷನ್ ವಿಷಯದಲ್ಲಿ ನಾವು ಕೂಡ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆ ಕನ್ಸರ್ನ್ ಇಂದ ಇವತ್ತು ನಮ್ಮನ್ನು ಕೂಡ ನಮ್ಮ ಫ್ರೆಂಡ್ ಒಬ್ರು ಮಂಗಳೂರವರು ನಾಟಕ ನೋಡಕ್ ಬಂದಿದ್ರು ನಮ್ಮ ಮೈಸೂರು ನಾಟಕೋತ್ಸವಕ್ಕೆ. ಅಲ್ಲಿಂದ ಇಲ್ಲಿ ಸಿಕ್ಕಿ ನಾವು ಇಲ್ಲಿಂದ ಶುರು ಮಾಡಿದ್ವಿ. ತುಂಬಾ ಸರಿ ಭೇಟಿ ಮಾಡಿದ್ದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ ಉಡುಪಿನಲ್ಲಿ ನಮ್ಮ ಸಮುದಾಯದವರ ಹಕ್ಕುಗಳಿಗೋಸ್ಕರ. ಹೋದ ವರ್ಷ ಇದೇ ಸಮಯದಲ್ಲಿ ಮಹಿಳಾ ದಿನಾಚರಣೆಯನ್ನ ಒಂದು ದೊಡ್ಡ ರಂಗಮಂದಿರದಲ್ಲಿ ನಾವು ಆಚರಣೆ ಮಾಡಿದ್ವಿ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.